ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ನಂಬರ್ 7 ಅಂತಂದರೆ ಹೆವನ್ ಅಂತ ನಾವು ಕರಿತೀವಿ. ಯಾಕಂದರೆ ಸದ್ಬಳಕೆ ಆಗಬೇಕು. ಸದ್ಬಳಕೆ ಆಗದೆ ಅದು ದುರ್ಬಳಕೆ ಆಗಿ ಅಥವಾ ಯಾವುದೋ ಕರ್ಮಾನುಸಾರ ಅದು ತಟಸ್ಥವಾಗೋಗ್ಬಿಟ್ರೆ ಅವನು ಸರಿ ಇಲ್ಲ, ಇವನು ಸರಿ ಇಲ್ಲ, ಇವನು ಭಾಳ ಹೀಗಾಯಿತು, ಅವ್ನು ಭಾಳ ಹಾಗಾಯಿತು ಅಂತೇಳಿ ನಾವು ಸಾಮಾಜಿಕವಾಗಿ ಮಾತಾಡ್ಕೋತೀವಿ. ಇವತ್ತು ಮನುಷ್ಯ ನಾನಾ ರೀತಿಯಾಗಿರ್ತಕ್ಕಂಥ ಪ್ಲ್ಯಾನ್ ಮಾಡ್ತಾನೆ. ಎಂತೆಂಥ ಪ್ಲ್ಯಾನ್ ಮಾಡ್ತಾನೆ ಅಂತಂದರೆ, ಈ ಪ್ಲ್ಯಾನಿಂಗು ಆಲೋಚನೆ ಇಲ್ಲ ಅಂತಂದಾಗ ಏನಾಗ್ತದೆ, 4 ಜನ 4 ಥರ ಹೇಳ್ತಾರೆ. ಅಪ್ಪ ಹೇಳ್ತಾನೆ ಏನು ಇಂಜಿನಿಯರ್ ಆಗೋ, ಅಮ್ಮ ಹೇಳ್ತಾರೆ ಬೇಡ ರೀ ಡಾಕ್ಟ್ರ್ ಮಾಡಿಬಿಡೋಣ, ನಮ್ಮ ವಂಶದಲ್ಲಿ ಯಾರೂ ಇಲ್ಲ ಅಂತಾರೆ. ಇನ್ನು ಕೆಲವರು ಫ್ರೆಂಡ್ ಸರ್ಕಲ್ ಹೇಳ್ತಾರೆ ಇಲ್ಲ ಬಾ ಅಮ್ಮ ನಾನು ಆಟೋಮೊಬೈಲ್ ಮಾಡ್ಬಾ, ಇಲ್ಲ ಬಾ ಏರೋನಾಟಿಕಲ್ ಮಾಡೋಣ, ಫ್ಲೈಟಲ್ಲಿ ದಿನ ಹೋಗ್ಬೋದು. ಇನ್ನು ಕೆಲವು ಹೇಳ್ತಾರೆ ಬಿಸ್ನೆಸ್ ಮಾಡೋಣ ಬಾ, ದಿನ ದುಡ್ಡು ಎಣಿಸ್ಬೋದು ಅಂತಾರೆ. ಈ ಥರ ಹಲವಾರು ವಿಚಾರ ಹೇಳ್ತದಾಗ ಈ ಬುದ್ಧಿ ಇಲ್ಲದೆ ಇರೋರು ಏನು ಮಾಡ್ತಾರೆ ಅಂದರೆ, ಆಲೋಚನೆ ಇಲ್ಲದೆ ಇರೋರು, ಪ್ಲಾನಿಂಗ್ ಇಲ್ಲದೆ ಏನು ಮಾಡ್ತಾರೆ, ಹೌದೌದು ನೀನು ಹೇಳಿದ್ದು ಕರೆಕ್ಟು, ಡಾಕ್ಟರ್ ಆಗಿಬಿಡೋಣ, ನೀನು ಹೇಳಿದ್ದು ಕರೆಕ್ಟು, ಇಂಜಿನಿಯರ್ ಆಗಿಬಿಡೋಣ, ನೀನು ಹೇಳಿದ್ದು ಕರೆಕ್ಟು, ಏರೋನಾಟಿಕಲ್ ಇಂಜಿನಿಯರಿಂಗ್ ಮಾಡಿಬಿಡೋಣ, ನೀನು ಹೇಳಿದ್ದು ಕರೆಕ್ಟ್, ಬಿಸ್ನೆಸ್ ಮಾಡ್ಬಿಡೋಣ, ಸ್ಟಾರ್ಟು ಸ್ಮಾಲ್ ಸ್ಕೇಲಲ್ಲಿ ಒಂದು ಸ್ಟಾರ್ಟ್ ಮಾಡಿಬಿಡೋಣ, ಆಮೇಲೆ ಬೇಕಾದ್ರೆ ಅದು ಓದ್ಕೊಂಡ್ರೆ ಆಯಿತು. ಎಂತೆಂಥ ದೊಡ್ಡ ಶಿಖಾಮಣಿಗಳಿದ್ದಾರೆ ಇವತ್ತು ಪ್ರಪಂಚದಲ್ಲಿ ಅಂತಂದರೆ, ಈ ಥರ ಎಲ್ಲ ಪ್ಲಾನಿಂಗ್ ಇಲ್ಲದೆ ಏನೇನೋ ಓದ್ಕೊಂಬಿಟ್ಟು ಏನೇನೋ ಮಾಡ್ಕೊಂಬಿಟ್ಟು ಎಲ್ಲೆಲ್ಲೋ ಹೋಗಿ ಸೇರಿಕೊಂಡು ಲೋಟ ತೊಳಿತಾ ಇರ್ತಾರೆ. ನಿಮ್ಮ ಮನೆಗಳಲ್ಲಿ ಇಂಥ ಮಹಾನ್ ಭಾವರು ಇರ್ಬೋದು. ಯಾಕಂದರೆ ಹೇಳ್ಕೊಡೋದಕ್ಕೆ ನಿಮಗೂ ಗೊತ್ತಿರಲ್ಲ, ಕೇಳೋದಕ್ಕೆ ಅವ್ರಿಗೂ ಗೊತ್ತಿರೋದಿಲ್ಲ. ಆದರೆ ಸರಿಯಾದ ಮಾರ್ಗದರ್ಶನ ಸಿಗೋದಕ್ಕೆ ಹಣೆ ಬರದಲ್ಲಿ ಬರ್ಸ್ಕೊಂಬಂದಿರಲ್ಲ. ದಟ್ ಈಸ್ ಕಾಲ್ಡ್ ನಂಬರ್ 7. ಈ 7 ಅಂತಕ್ಕಂಥ ಪ್ಲಾನಿಂಗ್ ನಂಬರು ಯಾರ ಜಾತಕದಲ್ಲಿಲ್ಲ, ಈ ಥರ ಎಲ್ಲ ಎಡವಟ್ಟುಗಳಾಗೋಗ್ಬಿಡ್ತದೆ. ಜೀವನದಲ್ಲಿ ಲೆಕ್ಕಾಚಾರ ಹೇಳ್ತದೆ, ನಿರ್ದಿಷ್ಟವಾಗಿ ಇಷ್ಟೇ ವರ್ಷಕ್ಕೆ ನೀನು ಎಜುಕೇಷನ್ ಕಂಪ್ಲೀಟ್ ಮಾಡಿ ನೀನು ಉದ್ಯೋಗ ಮಾಡಬೇಕಾ ಅಥವಾ ವ್ಯಾಪಾರ ಮಾಡಬೇಕು ಅಂತ ಭಾಳ ಸ್ಪಷ್ಟವಾಗಿ ಹೇಳ್ತದೆ. ಯಾಕಂದರೆ ಅದು ಫೇಟ್, ಹಣೆ ಬರಹ. ಆ ಹಣೆ ಬರಹವನ್ನು ಮೀರಿ ವ್ಯಾಪಾರ ಮಾಡ್ತಕ್ಕಂಥನು ಕೆಲಸಕ್ಕೆ ಹೋಗ್ತಾ ಇರ್ತಾನೆ. ವ್ಯಾಪಾರ ಮಾಡಬೇಕಾಗಿರೋನು ಇನ್ನೇನೋ ಒಂದು ದಾರಿ ಉಡ್ಕೊಂಡಿರ್ತಾನೆ. ಅಥವಾ ಕೆಲಸಕ್ಕೆ ಹೋಗೋನು ವ್ಯಾಪಾರ ಅಭಿವೃದ್ಧಿ ಆಗಬೇಕು ಅಂತಿರ್ತದೆ, ಆದರೆ ಅವ್ನು ಕೆಲಸ ಮಾಡ್ಕೊಂಡೇ ಕಾಲ ಕಳಿತಿರ್ತಾನೆ. ಅವ್ನು ಕೇಳಿದ್ರೆ ಇಲ್ಲ ನಾನು ವ್ಯಾಪಾರ ಮಾಡಬೇಕು ಅಂತ ಭಾಳ ನನಗೆ ಎಳಿತಾ ಇದೆ, ಅದೇಕೋ ಕಾರ್ಯಗತ ಮಾಡೋಕ್ಕೆ ನನ್ನ ಕೈಲಿ ಆಗ್ತಾಯಿಲ್ಲ, ಇಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ ಬಂದಿಲ್ಲಿ ಅಂತ ಭಾಳ ಜನ ಹೇಳ್ತಾರೆ. ಈ ರೀತಿ ಲೆಕ್ಕಾಚಾರಗಳನ್ನು ನಾವು ಯಾವಾಗ ಅದಲು ಬದಲು ಮಾಡ್ಕೊಂಡ್ಬಿಡ್ತೀವಿ, ಆ ಮನುಷ್ಯನಲ್ಲಿ ಏನಾಗ್ತದೆ ಅಂದರೆ ಏನೇ ಒಂದು ಇದ್ದರೂ ಕೂಡ ಅದನ್ನು ತಗೊಳಕ್ಕಾಗಲ್ಲ, ಅದನ್ನು ಮಾಡೋಕ್ಕಾಗಲ್ಲ, ಅದನ್ನು ಪೂರೈಸ್ಕೊಳ್ಳೋಕ್ಕಾಗಲ್ಲ, ಅದರಿಂದ ಅಭಿವೃದ್ಧಿ ಆಗೋಕ್ಕಾಗಲ್ಲ. ಏನಾಗಕ್ಕಾಗಲ್ಲ, ಅಭಿವೃದ್ಧಿ ಆಗೋಕ್ಕಾಗಲ್ಲ. ಈ ರೀತಿ ನಿಂತ ನೀರಾಗಿ ಯೋಚನೆ ಮಾಡ್ತಕ್ಕಂಥ ಹಲವಾರು ಜನ ಇವತ್ತು ಪ್ರಪಂಚದಲ್ಲಿ ಎಷ್ಟು ಜನ ಇದ್ದರೆ ನೀವೇ ನೋಡ್ಕೊಳ್ಳಿ. ನಾನೇನೋ ಓದು ಅಂದೆ, ಅವನು ಇನ್ನೇನೋ ಓದ್ದ, ಇನ್ನೇನೋ ಮಾಡ್ಕೊಂಡಿದ್ದಾನೆ ಅಂತ ಹೇಳ್ತೀರ. ಆಯಿತಾ? ಇದು ಎಜುಕೇಷನ್ನು ಪ್ರೊಫೆಷನ್ಗಾಯಿತು. ಇನ್ನು ಕೆಲವರು ಇದ್ದಾರೆ ಮಹಾನ್ ಭಾವರು, ಮದುವೆ ಮಾಡ್ಕೋತಾರೆ, ಮದುವೆ ಮಾಡಿಕೊಂಡು ಮಕ್ಕಳು ಮಾಡ್ಕೋಬೇಕು. ಆದರೆ ಪುಣ್ಯಾತ್ಮರು ಏನು ಮಾಡ್ತಾರೆ ಅಂದರೆ ಪ್ಲಾನಿಂಗ್ ಅಂತೆ. ಯಾವ ಥರ ಪ್ಲಾನಿಂಗ್ ಅಂತಂದರೆ, ಮದುವೆ ಮಾಡ್ಕೊಳ್ಳೋದಕ್ಕೆ 30-35 ವರ್ಷ ಆಗಿರ್ತದೆ ಅವರಿಬ್ರಿಗೂ. ಅದಾದಮೇಲೆ ಸೆಟ್ಲ್ಮೆಂಟಿಗೆ ಪ್ಲಾನಿಂಗ್ ಅಂತೆ. ಯಾವ ಸೆಟ್ಲ್ಮೆಂಟ್ ಪ್ಲಾನಿಂಗು? ದಾಂಪತ್ಯ ಜೀವನದಲ್ಲಿ ಈಗಾಗಲೇ ಮದುವೆ ಮಾಡ್ಕೊಳ್ಳೋದಕ್ಕೆ ಲೇಟಾಗಿ ಹೋಗಿರ್ತದೆ. ಲೇಟ್ ಆದಮೇಲೂ ಮತ್ತೆ ಪ್ಲಾನಿಂಗ್ ಅಂತೆ. ಎಂಥ ಪ್ಲಾನಿಂಗು ಗೊತ್ತಿಲ್ಲ. ಇವತ್ತು 35 ವರ್ಷ 36 ವರ್ಷ ಆದರೂ ಕೂಡ ಮಕ್ಕಳಾಗಿರಲ್ಲ, 40 ವರ್ಷ ಆದರೂ ಮಕ್ಕಳಿರಲ್ಲ. ಪಾಪ ತಂದೆ ತಾಯಿಯವರು ವಯಸ್ಸಾಗ್ಬಿಟ್ಟು ಮೊಮ್ಮಕ್ಕಳು ನೋಡೋದು ಸಾಯನ ಅಂತ ಕಾಯ್ಕೊಂಡಿರ್ತಾರೆ. ಇವರು ಪ್ಲಾನಿಂಗ್ ಅಂದ್ಕೊಂಡು ಇವರು ಪ್ಲಾನ್ ಮಾಡ್ಕೊಂಡು ಕೂತಿರ್ತಾರೆ. ಕೆಲವರು ಇನ್ನೇನು ಮಾಡ್ತಾರೆ ಅಂದರೆ, ಮದುವೆ ಬೇಗ ಆಗ್ತದೆ, ಮಕ್ಕಳು ಪಟ ಅಂತ ಆಗೋಗ್ತವೆ. ಕಾರಣ ಏನಂದರೆ, ಇಲ್ಲಿ ಪ್ಲಾನ್ ಮಾಡ್ತಿರ್ತಾರೆ, ಅಲ್ಲಿ ಪ್ಲಾನಿಂಗ್ ಇರಲ್ಲ. ಕಾರಣ ಏನು ಅಂದರೆ, ನೋಡಿ ನೀವು ಗಮನಿಸ್ಕೊಳ್ಳಿ, ಇಲ್ಲೊಂದು ಗ್ರಹ ಕೆಲಸ ಮಾಡ್ತಾ ಇಲ್ಲ ಅಂತ ಅರ್ಥ. ಇನ್ನು ಉದ್ಯೋಗ ವ್ಯವಹಾರ ಅಂತ ತೊಗೊಂಡಾಗ ನಾನು ಆಗಲೇ ಹೇಳಿದೆ, ಉದ್ಯೋಗ ಮಾಡೋನು ವ್ಯವಹಾರ ಮಾಡ್ತಿರ್ತಾನೆ, ವ್ಯವಹಾರ ಮಾಡೋನು ಉದ್ಯೋಗ ಮಾಡ್ತಿರ್ತಾನೆ. ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ. ಯಾವ ರೂಟಲ್ಲಿ ಹೋದರೆ ನನಗೆ ನನಗೊಂದು ವ್ಯಾಪಾರ ಚೆನ್ನಾಗಿ ಆಗಿಬರ್ತದೆ, ಅಥವಾ ನಾನು ಯಾವ ಉದ್ಯೋಗ ಮಾಡಿದ್ರೆ ನನಗೆ ಏಳಿಗೆ ಆಗುತ್ತೆ ಅನ್ನೋದು ಒಂದು ವ್ಯವಸ್ಥೆ ಅವನ ಮನಸ್ಸಲ್ಲಿ ಇಲ್ಲದೇ ಇರೋದ್ರಿಂದ ಯಾವುದ್ಯಾವುದೋ ಎಲ್ಲೆಲ್ಲೂ ಸಿಕ್ಕಾಕೊಂಡು ಜೀವನದಲ್ಲಿ ಏನೇನೋ ಮಾಡ್ಕೊಂಡಿರ್ತಾರೆ. ಒಂದು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂದರೆ ಜೀವನದಲ್ಲಿ ಯಾವುದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡ್ರೆ ನನಗಾಗ್ತದೆ. ಇವತ್ತು ಭಾಳ ಜನ ಬ್ಯಾಂಕಲ್ಲಿ ಹೋಗಿ ದುಡ್ಡು ಕಟ್ತಾರೆ. ಬ್ಯಾಂಕಲ್ಲಿ ದುಡ್ಡು ಕಟ್ಟಿದಾಗ ಏನು ಬಡ್ಡಿನೇ ಬರಲ್ಲ, ಬಡ್ಡಿ ಇಷ್ಟೆಷ್ಟು ಕೊಡ್ತಾರೆ ಇವರು ಅಂತಾರೆ. ಇಲ್ಲ ನೀನು ಪೋಸ್ಟ್ ಆಫೀಸಲ್ಲಿ ಹಾಕ್ಬಿಡು, ಭಾಳ ಚೆನ್ನಾಗಿದೆ ಅಂತಾರೆ. ಕೆಲವು LICಗೆ ಹಾಕ್ಬಿಡು, ತುಂಬ ಚೆನ್ನಾಗಿದೆ ಅಂತ ಹೇಳ್ತಾರೆ. ಅಂದರೆ ಬ್ಯಾಂಕಲ್ಲಿ ಹಾಕ್ಬೇಕಾ, ಅಥವಾ ಅದನ್ನು ಬಡ್ಡಿಗೆ ಬಿಡಬೇಕಾ, ಅಥವಾ ಪೋಸ್ಟ್ ಆಫೀಸ್ಗೆ ಹಾಕ್ಬೇಕಾ, ಅಥವಾ ಇನ್ಶೂರೆನ್ಸ್ ಮಾಡಿಸ್ಬೇಕಾ, ಎಲ್ಲಿ ನನಗೆ ದುಡ್ಡು ಜಾಸ್ತಿ ಬರ್ತದೆ ಗೊತ್ತಿರಲ್ಲ. ಸುಮ್ಮನೆ ಯಾರೋ ಹೇಳಿದ್ರು ಹಿಂಗೆ ಹಾಕ್ಬಿಡೋದು. ಆಮೇಲೆ ಅಲ್ಬೋದು, ಇಂಟ್ರೆಸ್ಟೇ ಬರ್ತಾಯಿಲ್ಲ ಸರಿಯಾಗಿ, ನಾನು ಬೇರೆ ಕಡೆ ಡೈರೆಕ್ಟಾಗಿ ಬಡ್ಡಿ ಬಿಟ್ಕೊಂಡಿರೋ 10% ಸಿಕ್ಕಿರೋದು ನನಗೆ. ಈ ಥರ ಅವನು 10% ಕೊಟ್ಬಿಟ್ಟು ಎತ್ಕೊಂಡು ಓಡೋಗ್ಬಿಟ್ರೆ ತಿರುಪತಿ ಉಂಡೆ ನಮ್ಮ ಅದು ಗೊತ್ತಿಲ್ಲ. ಆದರೆ
ಎಲ್ಲ ಹಾಕಿದ್ರೆ ಏನಾಗುತ್ತೆ ಅಂತಕ್ಕಂಥದ್ದು ವಿವೇಚನೆ ಇಲ್ಲ. ಎಷ್ಟು ಜನ ಈ ಥರ ಮಾಡಿ ಕಳ್ಕೊಂಡಿದ್ದೀರಿ ಹೇಳಿ ನೋಡೋಣ. ನಾವು ದೊಡ್ಡವರಾಗಿ ಅಥವಾ ಮಕ್ಕಳಾದಿಯಾಗಿ ನಾವೊಂದು ಪ್ಲಾನಿಂಗ್ ಇಟ್ಕೊಳ್ದೆ ಯಾವಾಗ ಏನು ಯಾವ ರೀತಿ ಮಾಡಿದ್ರೆ ಸರಿ ಹೋಗ್ತದೆ ಅಂತಕ್ಕಂಥ ನಾಲೆಡ್ಜ್ ನಮಗಿಲ್ಲ ಅಂತಂದರೆ ನಾವು ಜೀವನದಲ್ಲಿ ಈ ರೀತಿ ಎಲ್ಲ ಪ್ರತಿಯೊಂದು ಹಂತದಲ್ಲೂ ಕೂಡ ಮೋಸ ಹೋಗ್ತಕ್ಕಂತಹ ಅವಕಾಶಗಳೇ ಜಾಸ್ತಿ ಸಿಗ್ತದೆ ಹೊರತು ಬದುಕಿನಲ್ಲಿ ನಾವು ಗೆಲ್ಲಬೇಕು ಅಂತಂದಾಗ ನಾವು ತಿಳ್ಕೊಳ್ತಕ್ಕ ಹಂತಕ್ಕೆ ಹೋಗೋದೇ ಇಲ್ಲದಿರ್ತಕ್ಕಂಥ ವಿವೇಚನೆಯನ್ನು ನಾವು ಕಳ್ಕೊಂಡ್ಬಿಡ್ತೀವಿ. ಕಾರಣ ಏನು ಅಂದರೆ ನಮಗೆ ಪ್ಲಾನಿಂಗ್ ಇರೋದಿಲ್ಲ. ಯಾವಾಗ ಯಾವ ವಯಸ್ಸಲ್ಲಿ ಯಾವ ರೀತಿ ಏನು ಪ್ಲಾನಿಂಗ್ ಇರೋದಿಲ್ಲ. ಈ ಪ್ಲಾನಿಂಗ್ನ ನಾವೇನು ಹೇಳ್ತೀವಿ ಅಂದರೆ ಕ್ರಿಯೇಟಿವಿಟಿ ಅಂತ ನಾವು ಕರಿತೀವಿ. ಕ್ರಿಯೇಟಿವಿಟಿ, ನಾನು ಇಲ್ಲಿ ಕೂತ್ಕೊಂಡಿದ್ದೀನಿ, ನಾನು ಮಾತಾಡ್ತಿದ್ದೀನಿ ಅಂತಂದರೆ ನಾನು ಇಷ್ಟೊಂದೆಲ್ಲ ಮಾತಾಡ್ತಿದ್ದರೆ ನನ್ನಲ್ಲಿ ಕ್ರಿಯೇಟ್ ಆಗ್ತಾ ಇರ್ತದೆ. ಇದ್ಯಾವುದು ಪುಸ್ತಕ ನೋಡ್ಕೊಂಡು ಮಾತಾಡೋದಲ್ಲ, ಕ್ರಿಯೇಟ್ ಆಗ್ತಾ ಇರ್ತದೆ. ಈಗ ಮಾತಾಡಿದ್ದೀನಿ, ನೆಕ್ಸ್ಟ್ ಏನು ಮಾತಾಡಬೇಕು, ಇದು ಸಬ್ಜೆಕ್ಟ್ ನಂಬರ್ 7 ಬಗ್ಗೆ ಮಾತಾಡ್ತಿದ್ದೀನಿ, ನಂಬರ್ 7 ಬಗ್ಗೆ ಇನ್ನೂ ಏನೇನು ಹೇಳಬೇಕು. ನಾನು ಮಾತಾಡ್ತಾ ಅದು ಕ್ರಿಯೇಟ್ ಆಗಿ ಬರ್ತಾ ಇರ್ತದೆ. ಕಾರಣ ಏನಂದರೆ ಅನುಭವ. ಆ ಅನುಭವ ಎಷ್ಟು ಮಟ್ಟಿಗೆ ಮನುಷ್ಯನ ಬುದ್ಧಿ ಕಲಿಸ್ತದೆ ಅಂತಂದರೆ ಇದನ್ನು ನೋಡಿನೂ ಒಬ್ಬರು ಕಲಿಯೋದಿಲ್ಲ. ಅವ್ರು ಮಾಡಿದ ತಪ್ಪುಗಳನ್ನೇ ಮಾಡ್ತಿರ್ತಾರೆ. ಇನ್ವೆಸ್ಟ್ಮೆಂಟ್ ಮಾಡಬೇಡ ಕಣಯ್ಯ, ಅದು ಸರಿ ಇಲ್ಲ ಅಂತಂದರೆ ಅಲ್ಲೇ ಇನ್ವೆಸ್ಟ್ ಮಾಡ್ತಿರ್ತಾರೆ. ಯಾಕಂದರೆ ಅಲ್ಲಿಲ್ಲ, ಅದಕ್ಕೆ ಇನ್ನೊಂದು ಗ್ರಹ ಬರ್ತದೆ, ಆಯಿತಾ? ಅದು ಬುದ್ಧಿ ಅಂತ ಹೇಳ್ತೀವಿ ನಾವು. ಕೆಲವ್ರಿಗೆ ಆಲೋಚನೆ ಕೊಟ್ಟಿರ್ತಾನೆ, ಕೆಲವ್ರಿಗೆ ಬುದ್ಧಿ ಕೊಟ್ಟಿರಲ್ಲ, ಆಯಿತಾ? ಆಲೋಚನೆನೂ ಇಲ್ಲ, ಬುದ್ಧಿನೂ ಇಲ್ಲ ಅಂತಂದರೆ ನೀವು ಏನು ಮಾಡೋದು ಜೀವನ ಇದ್ದಕ್ಕಾಗಲ್ಲ. ಯಾಕಂದರೆ ವ್ಯವಸ್ಥೆ ಹಂಗಿದೆ, ಕಲಿಯುಗ ಇದು, ಕಾಂಪಿಟೇಷನ್ ಸಿಕ್ಕಾಬಟ್ಟೆ. ನಾವು ಏನಾದ್ರು ಒಂದು ಫೈಟ್ ಮಾಡಿ ಮುಂದೆ ನುಗ್ಗಬೇಕು ಅಂತಂದಾಗ ನಮ್ಮಲ್ಲಿ ಗುರಿ ಇರಬೇಕು. ಎಷ್ಟು ಜನ ಮಕ್ಕಳಿಗೆ ಗುರಿ ಇದೆ ಹೇಳಿ ನೋಡೋಣ. ಇವತ್ತು SLC ಆಗ್ತಿದ್ದಾಗ ನೆಕ್ಸ್ಟ್ ಏನಾಗ್ತೀಯಪ್ಪ ಅಂದರೆ ತಲೆಗೊಂದೊಂದು ಮಾತಾಡ್ತಾರೆ. ನಾನು ಅದಾಗಬೇಕು, ಇದಾಗಬೇಕು, ಹಾಗಾಗಬೇಕು, ಹೀಗಾಗಬೇಕು ಅಂತ ಮಾತಾಡ್ತಾರೆ. ಆದರೆ ನಿರೀಕ್ಷೆ ಜಾತಕರ ಪ್ರಕಾರ ಏನಿದೆ ಅಂತ ತಿಳ್ಕೊಳ್ತಕ್ಕಂಥ ವ್ಯವಸ್ಥೆ ನಮ್ಮ ತಂದೆ ತಾಯಿದ್ರಿಗೂ ಇಲ್ಲ, ಆ ಮಕ್ಳಿಗೂ ಹೇಳ್ಕೊಡಲ್ಲ. ಅವ್ರಿಗೇನು ಗೊತ್ತಾಗ್ತದೆ? ಡಿಗ್ರಿ ಮಾಡಿಬಿಡ್ಬೇಕು. ಎಲ್ಲರ ಮನಸ್ಸಿಗೆ ಇರೋದು ಏನಂತ ಗೊತ್ತಾ? ಡಿಗ್ರಿ ಮಾಡಿಬಿಡ್ಬೇಕು. ಏನು ಡಿಗ್ರಿ? ನಿನಗೆ ಅನ್ನ ಕೊಡ್ತದ ಅದು ಡಿಗ್ರಿ? ನಿನಗೆ ಅನ್ನ ಕೊಟ್ಟರೆ ನೀನು ಅದನ್ನು ಓದು, ನಿನಗೆ ಸಾರ್ಥಕ ಆಗ್ತದೆ. ಇವತ್ತು ಹಂಗಲ್ಲ. ಇವತ್ತು ಎಷ್ಟೋ ಜನ 70% ಮಕ್ಕಳು ಏನು ಮಾಡ್ತಾರೆ ಅಂದರೆ ನಾನು ಡಿಗ್ರಿ ಮಾಡಿಬಿಡ್ಬೇಕು ಅಷ್ಟೇ. ಡಿಗ್ರಿ ಮಾಡಿಬಿಟ್ರೆ ಅದೊಂದು ಹಣೆ ಪಟ್ಟಿ ಹಾಕೊಂಡ್ಬಿಡೋದು, ನಾನು ಡಿಗ್ರಿ ಮಾಡಿದ್ದೀನಿ, ಡಿಗ್ರಿ ಓಡ್ರ ನಾನು ಅಂತ. ಅದೇನಾದ್ರು ಕೆಲಸಕ್ಕೆ ಬರ್ತದ? ಖಂಡಿತ ಗೊತ್ತಿಲ್ಲ, ಖಂಡಿತ ಇಲ್ಲ. ಅದು ತಕ್ಕನಂತೆ ಯಾವ್ದಾದ್ರು ಉದ್ಯೋಗ ಸಿಗ್ತದೆ? ಖಂಡಿತ ಇಲ್ಲ. ಓದೋದು ಒಂದು, ಮಾಡೋದು ಒಂದು, ಆಗಬೇಕಾಗಿರೋದು ಒಂದು, ಇವರಾಗಿರೋ ಅತಂತ್ರ ಒಂದು. ಈ ಥರ ಒಂದು ಪ್ಲಾನಿಂಗ್ ಇಲ್ಲದೆ, ವಿವೇಚನೆ ಇಲ್ಲದೆ, ಆಲೋಚನೆ ಇಲ್ಲದೆ, ತರ್ಕ ಮಾಡದೆ ಇವತ್ತು ಎಷ್ಟು ಜನ ಫೇಲ್ಯೂರ್ ಆಗ್ತಿದ್ದಾರೆ ಅಂತಂದರೆ ನಿಮ್ಮ ಜಾತಕ ಕೊಂಡಿನಲ್ಲಿ ನಂಬರ್ 7 ಇಲ್ಲ ಅಂತ ಅರ್ಥ. ಯಾರು? ನಂಬರ್ 7 ನೋಡಿ, 319 ಡಿವೈನ್ ಕಾಂಬಿನೇಷನ್ ಅಂತ ಹೇಳ್ತೀವಿ. 675 ಇದನ್ನು ಮಾನಸಿಕ ಬುದ್ಧಿಮಟ್ಟ ಅಂತ ಕರಿತೀವಿ ನಾವು. ಮಾನಸಿಕ ಮಟ್ಟ ಅಂದರೆ ಇದು ಆಲೋಚನೆ ಮಾಡ್ತಕ್ಕಂಥ ಲೆಕ್ಕಾಚಾರ ಅಂತ ಹೇಳ್ತೀವಿ. ಹಾಗೆ ಪ್ರೀತಿ ಪ್ರೇಮದ ಬಗ್ಗೆ ಮಾತಾಡಿದೆ. ವಾತ್ಸಲ್ಯ ತುಂಬಿದ ಹೃದಯ, ಪ್ರೀತಿ ತುಂಬಿದ ಹೃದಯ, ಅನುಕಂಪ, ಅನುಭೂತಿ, ಸಂಬಂಧಗಳ ಬೆಲೆ ಗೊತ್ತಿರ್ತಕ್ಕಂಥವನು ಒಬ್ಬನೇ ಒಬ್ಬ, ಅವನು ಶುಕ್ರ ಗ್ರಹ. ಇವನು ಕಟು ಹೃದಯ ಅಲ್ಲ, ಇವನು ಶುಕ್ರ ರಾಕ್ಷಸ ಗ್ರಹ ಅಂದರೂ ಕೂಡ ಅವನು ತುಂಬಿರೋದೆಲ್ಲ ಪ್ರೀತಿ ಪ್ರೇಮ ತುಂಬಿರ್ತಕ್ಕಂತಹ ಭಂಡಾರ. ಅದೊಂದು ಶಕ್ತಿ, ಪ್ರೀತಿ ಶಕ್ತಿ ಅಂತ ಹೇಳ್ತೀವಿ. ಪ್ರೀತಿ ಕಣ್ಣಿಲ್ಲ ಅಂತ ಹೇಳ್ತೀವಿ. ಪ್ರೀತಿ ಯಾವ ಮುಖಾಂತರ ಬೇಕಾದ್ರೆ ಬರ್ಬೋದು, ಅದು ಇವತ್ತಿನ ಪ್ರೀತಿ ಅಲ್ಲ. ಇದು ವಾತ್ಸಲ್ಯ ತುಂಬಿದ ಹೃದಯವಂತಿಕೆ ಪ್ರೀತಿ, ನಾನು, ನಂದು, ನಮ್ಮದು ಅಂತಕ್ಕಂಥದ್ದು. ಹಾಗೆ ಆ ವ್ಯಕ್ತಿಗೆ ಆಲೋಚನೆ ಮಾಡ್ತಕ್ಕಂಥ ಶಕ್ತಿ ಇಲ್ಲ ಅಂತಂದಾಗ, ಆ ಆಲೋಚನೆ ವ್ಯಕ್ತಿಗತವಾಗಿ ಇಲ್ಲ ಅಂತಂದಾಗ, ಯಾರೋ ಏನೋ ಗೊತ್ತಿಲ್ಲದೆ ಏನೋ ದಾರಿ ತೋರಿಸ್ತಂದಾಗ ಆ ದಾರಿಯೆಲ್ಲ ಹೋಗ್ಬಿಟ್ಟು ಹಳ್ಳಕ್ಕೆ ಬಿದ್ದಿರ್ತಕ್ಕಂಥ ಎಷ್ಟೋ ಜನ ಇವತ್ತು ಒಂದ್ಸರಿ ನಿಮ್ಮ ಸಂಖ್ಯಾಶಾಸ್ತ್ರ ಕುಂಡ್ಲಿ ನೋಡಿಕೊಂಡ್ರೆ ಇವನು ಕಾಣಿಯಾಗಿರ್ತಾನೆ. ಯಾರು ಕಾಣಿಯಾಗಿರ್ತಾನೆ? ನಂಬರ್ 7 ಕಾಣಿಯಾಗಿರ್ತಾನೆ. ನೀವು ಅಂದ್ಕೊಂಡಿದ್ದೀರಾ ನಂಬರ್ 7 ಅಂದರೆ ನೆಗೆಟಿವ್, ನಂಬರ್ 7 ಅಂತಂದರೆ ಡಿವೋರ್ಸ್, ನಂಬರ್ 7 ಅಂತಂದರೆ ಅತಂತ್ರ ಕೆಲಸಕ್ಕೆ ಬಾರ್ದಿರೋನು, ನಂಬರ್ 7 ಅಂತಂದರೆ ಹಾಳಾಗ್ಬಿಡ್ತಾರೆ ಅಂತ ಅಂದ್ಕೊಂಡಿದ್ದೀರಾ. ನಂಬರ್ 7 ಅಂದರೆ ಅದಲ್ಲ, ನೀವು ಅಂದ್ಕೊಂಡಿರೋದಲ್ಲ. ಯಾರೋ ಅರ್ಧಂಬರ್ಧ ತಿಳ್ಕೊಂಡಿರ್ತಕ್ಕಂತಹ ಅನ್ಎಜುಕೇಟೆಡ್ಸು ಏನೇನೋ ಹೇಳಿ ಅಪವಾದ ಹೊರಿಸಿದ್ದಾರೆ. ನಂಬರ್ 7 ಅಂತಂದರೆ ನಾಲೆಡ್ಜ್, ನೆನ್ಪಿಟ್ಕೊಳ್ಳಿ. ನಂಬರ್ 7 ಅಂತಂದರೆ ನಾಲೆಡ್ಜ್, ನಂಬರ್ 7 ಅಂತಂದರೆ ಕ್ರಿಯೇಟಿವಿಟಿ, ನಂಬರ್ 7 ಅಂದರೆ ವಿವೇಕವುಳ್ಳವನು, ನಂಬರ್ 7 ಅಂತಂದರೆ ಅವನ ಆಲೋಚನೆ ಮಾಡಿ ಪಕ್ಕ ಕೆಲಸ ಮಾಡ್ತೇನೆ ಅಂತ ಅರ್ಥ. ಇದು ಕಳ್ಕೊಂಡ್ಬಿಟ್ಟು ಒಬ್ಬೊಬ್ಬರು ಒಂದಂತ ಹೇಳ್ತಾರೆ ಅಂತ ಹೇಳ್ಬಿಟ್ಟು ನಿಮ್ಮ ಆಯಸ್ಸು ವಯಸ್ಸು ಎಲ್ಲ ಕಳ್ಕೊಂಡು ಇವತ್ತು ಜ್ಯೋತಿಷಾಸ್ತ್ರ ಅಂತ ಮಹಾನ್ ಶಕ್ತಿಯ ಆಸರೆ ತಗೊಳ್ದೆ ಅಥವಾ ಆ ಶಕ್ತಿಯ ಕಡೆ ಒಂಚೂರು ಗಮನ ಕೊಡದೆ ಎಷ್ಟೋ ಜನ ತಂದೆ ತಾಯಿಂದಿರು ತಮ್ಮ ಮಕ್ಕಳ ಜೀವನವನ್ನು ಹಾಳು ಮಾಡಿಬಿಟ್ಟಿದ್ದಾರೆ. ಇವತ್ತು ಡಿಗ್ರಿ ಹೋಲ್ಡರ್ ತಿಳ್ಕೊಳ್ತಕ್ಕಂಥ ಅಲಿತಕ್ಕಂಥ ಎಷ್ಟೋ ಜನ ಹೋಟೆಲ್ಗಳಲ್ಲಿ ಲೋಟ ತೊಳಿತಾ ಇದ್ದಾರೆ.
ಎಲ್ಲೆಲ್ಲೋ ಯಾವುದೆಲ್ಲ ಸ್ವಿಗ್ಗಿ ಕಂಪ್ನಿಗಳಲ್ಲಿ ಇದು ಆಹಾರ ಪೊಟ್ಟಣಗಳನ್ನು ಆಹಾರವನ್ನು ಸಪ್ಲೈ ಮಾಡ್ತಿದ್ದಾರೆ. ಅದಕ್ಕೊಂದು ದೊಡ್ಡ ಲೇಬಲ್, ನಾನು ಬಿಸ್ನೆಸ್ ಮಾಡ್ತಿದ್ದೀನಿ, ಇಂಡಿವಿಜುವಲ್ ಸಂಪಾದನೆ ಮಾಡ್ತಿದ್ದೀನಿ ಅಂತ. ಕೇಳಿದ್ರೆ ಎಲ್ಲ ಶೂನ್ಯ. ಯಾಕಂದರೆ ಇಲ್ಲಿ ನಾವು ಯಾವಾಗ ಆಲೋಚನೆ ಮಾಡ್ತಕ್ಕಂಥ ಶಕ್ತಿಯನ್ನು ಕಳ್ಕೊಂಡ್ಬಿಡ್ತೀವಿ, ಆವಾಗ ನಮ್ಮಲ್ಲಿ ಆ ಆಲೋಚನೆ ಶಕ್ತಿ ಕಳೆದು ಹೋದಾಗ ಏನಾಗ್ತದೆ, ನಾವು ಹೇಗೆ ಬರ್ತದೋ ಹಾಗೆ ಹೊಟ್ಟೋಗ್ತಾ ಇರ್ತೀವಿ. ಅದು ಏನೂ ಪ್ರಯೋಜನ ಇರಲ್ಲ. ಭಾಳ ಜನ ಅಂತಾರೆ ಗಾಳಿ ಬಂದ ಕಡೆ ತೂರ್ಕೋ ಅಂತ. ಅದು ಎಲ್ಲ ವಿಚಾರಗಳಿಗೂ ಅನ್ವಯ ಆಗೋದಿಲ್ಲ. ಅದು ಎಲ್ಲ ವಿಚಾರಗಳಿಗೂ ಅನ್ವಯ ಆಗಿದ್ದರೆ ಅದು ಕತೆ ಬೇರೆ ಇತ್ತು. ಅದರಿಂದ ಈ ನಂಬರ್ 7 ಯಾವಾಗಲೂ ಹೆವನ್ ಅಂತ ಹೇಳ್ತೀವಿ. ಆ ನಂಬರ್ 7 ಹೆವನ್ ಹೇಗಾಗಬೇಕು ಅಂತಂದರೆ, ನಾವು ಹುಟ್ಟಿದಾಗಿಂದ ಕೊನೆವರೆಗೂ ಕೂಡ ಹಂತ ಹಂತಗಳಲ್ಲಿ ಯಾವ್ಯಾವ ರೂಟಲ್ಲಿ ಹೋದರೆ ಒಳ್ಳೆಯದಾಗುತ್ತೆ ಅಂತಕ್ಕಂಥದ್ದನ್ನ ಜ್ಯೋತಿಷ್ ಶಾಸ್ತ್ರದ ಮಾರ್ಗದರ್ಶನದಲ್ಲಿ ನಾವು ಯೋಚನೆ ಮಾಡುವಂಥರ ಆಯಿತು ಅಂತಂದರೆ ಜೀವನದಲ್ಲಿ ನಮ್ಗೆ ಯಾವತ್ತೂ ಫೇಲ್ಯೂರ್ ಅನ್ನೋದೇ ಇರೋದಿಲ್ಲ. ಇವತ್ತು ಎಷ್ಟೋ ಜನ SLC ಆದಮೇಲೆ ಏನು ತೊಗೋಬೇಕು ಅಂತ ಗೊತ್ತಿಲ್ಲ, ಏನು ಮಾಡಬೇಕು ಅಂತ ಗೊತ್ತಿಲ್ಲ, ಏನು ಓದಬೇಕು ಅಂತ ಗೊತ್ತಿಲ್ಲ. ಇವತ್ತು ಎಷ್ಟು ಜನ ಕೇಳೋದು, ಜಾತಕ ಅದೆಲ್ಲ ಹೇಳುತ್ತಾ ಅಂತ ಕೇಳ್ತಾರೆ. 12 ಮನೆ ಅಂದರೆ ಏನು ಅಂದ್ಕೊಂಡಿದ್ದೀರಾ ನೀವು? 12 ಮನೆ ಅಂದರೆ 12 ವಿಚಾರಗಳನ್ನ ಹೇಳ್ತಕ್ಕಂಥದ್ದು. ಜೀವನದಲ್ಲಿ ಅದ್ಭುತವಾಗಿರ್ತಕ್ಕಂಥ 12 ವಿಚಾರ ಹೇಳೋದು. ಹುಟ್ಟಿಂದ ಹಿಡಿದು ಮೋಕ್ಷದವರೆಗೂ ತಿಳಿಸ್ಕೊಡ್ತಕ್ಕಂಥ ಏಕೈಕವಾದಂತಹ ಭಾಗ ಒಂದು ಶಕ್ತಿ ಅಂತಂದರೆ ಅದು 12 ರಾಶಿ ಕುಂಡಲಿ. ನೀವು ತಿಳ್ಕೊಂಡಿದ್ದೀರ, ನಾವು ಹೇಳ್ತೀವಿ ರಾಶಿ ಭವಿಷ್ಯನ ನಿಮ್ಮ ತೃಪ್ತಿಗೋಸ್ಕರ. ಆದರೆ ಆ ರಾಶಿ ಕುಂಡಲಿರ್ತಕ್ಕಂತಹ ನಿಮ್ಮ ವಿಚಾರಗಳನ್ನು ಅರ್ಥ ಮಾಡ್ಕೊಂಡ್ಬಿಟ್ಟಿದ್ರೆ ನೀವು ಅದ್ಭುತವನ್ನೇ ಗೆಲ್ತಾ ಇದ್ರಿ. ಇವತ್ತು ಮಕ್ಕಳು ಏನೋ ಓದಬೇಕಾಗಿತ್ತು, ಇದು ಓದ್ಬಿಟ್ಟ ಅಂತ ಕೇಳ್ತೀರಾ. ನಮಗೆ ಏನು ಇಷ್ಟ ಇದೆ ಅದನ್ನು ತಿನ್ನೋದಕ್ಕೆ ನಾವು ಆಸೆ ಪಡ್ತೀವಿ. ನಮ್ಗೆ ಏನು ಇಷ್ಟ ಇದೆ ಅದನ್ನು ಹಾಕೊಳ್ಳೋಕೆ ಪ್ರಯತ್ನ ಪಡ್ತೀವಿ. ನಮ್ಗೆ ಏನು ಇಷ್ಟ ಇದೆ ಅದನ್ನು ತಗೊಳ್ಳೋಕೆ ಇಷ್ಟಪಡ್ತೀವಿ. ಯಾರೋ ಏನೋ ಬಲವಂತಕ್ಕೆ ನೀನು ಇದನ್ನು ತಿನ್ನು, ನನಗಿಷ್ಟ ನೀನು ತಿನ್ನಬೇಕು ಅಂತಂದರೆ, ಈ ಕಲರ್ ನನಗಿಷ್ಟ ಈ ಬಟ್ಟೆ ನೀನು ಹಾಕು ಅಂತಂದರೆ, ಇಲ್ಲ ಈ ಗಾಡಿ ನನಗಿಷ್ಟ ಈ ಗಾಡಿ ನೀನು ಓಡಿಸು ಅಂತಂದರೆ ಯಾರೂ ಒಪ್ಪಲ್ಲ. ಏನೋ ತಂದೆ ತಾಯಿ ಅಂತೇಳಿ ಆ ಟೈಮ್ಗೆ ಭಯದಿಂದ ಅವ್ರು ಒಪ್ಕೋಬೋದು ಅಷ್ಟೇ. ಆದರೆ ಅವ್ರ ಒಳಗಡೆ ಏನೋ ಒಂದು ಇರ್ತದೆ ಆಸೆ, ಅವ್ರ ಒಳಗಡೆ ಏನೋ ಒಂದು ಆಕಾಂಕ್ಷೆ ಇರ್ತದೆ, ಆ ಒಳಗಡೆ ಏನೋ ಒಂದು ಗುರಿ ಇರ್ತದೆ. ಇದು ಯಾವುದನ್ನು ಅರ್ಥ ಮಾಡ್ಕೊಳ್ಳದೆ ಅಥವಾ ಜ್ಯೋತಿಷ್ ಶಾಸ್ತ್ರದ ಮಾರ್ಗದರ್ಶನವನ್ನು ತಗೊಳ್ಳದೆ ಇವತ್ತು ಎಷ್ಟೋ ಜನ ಮಕ್ಕಳ ಆಲೋಚನೆಗಳನ್ನು ಕೊಂದು ಹಾಕಿರ್ತಕ್ಕಂಥ ಎಷ್ಟೋ ಜನ ಇವತ್ತು ಮಕ್ಕಳ ಜೀವನವನ್ನು ಅಲ್ಲೋಲ ಕಲ್ಲೋಲ ಮಾಡಿದ್ದೀರಾ. ವ್ಯವಹಾರವೋ ವ್ಯಾಪಾರವೋ ಅಂತಕ್ಕಂಥ ಗೊಂದಲದಲ್ಲಿ ಎಷ್ಟೋ ಜನ ಇವತ್ತು ಹೊರಗಡೆ ಬಂದು ಅತಂತ್ರ ಸ್ಥಿತಿಯಾಗಿದ್ದೀರಾ. ಮದುವೆ ಹೇಗೆ ಮಾಡ್ಕೋಬೇಕು, ಯಾವ ಮಾಡ್ಕೋಬೇಕು, ಯಾರನ್ನು ಮಾಡ್ಕೋಬೇಕು ಅಂತ ವಿವೇಚನೆ ಇಲ್ಲದೆ, ಆಲೋಚನೆ ಇಲ್ಲದೆ ಇವತ್ತು ಅತಂತ್ರ ಸ್ಥಿತಿ ಮಾಡ್ಕೊಂಡಿದ್ದಾರೆ ಮದುವೆ ಲೈಫಲ್ಲಿ. ಈ ಥರ ಹಲವಾರು ವಿಚಾರಗಳು ನಮ್ಮಲ್ಲಿ ಇದೆ. ಮಾತಾಡ್ತಾ ಹೋದ್ರೆ ತುಂಬ ಇದೆ. ನಂಬರ್ 7 ನಮ್ಮ ಜಾತಕದಲ್ಲಿ ಕಾಣೆಯಾದಾಗ ಅಥವಾ ನಮ್ಮ ನ್ಯೂಮರಾಲಜಿ ಕುಂಡಿನಲ್ಲಿ ಕಾಣೆಯಾದಾಗ ನಾವು ಆಲೋಚನೆ ಮಾಡೋದನ್ನೇ ಕಳ್ಕೊಂಡ್ಬಿಡ್ತೀವಿ ಅಂತೇಳಿ ಮೊದಲನೇ ಭಾಗದಿಂದ ನಾವು ಮಾತಾಡ್ಕೊಳ್ತಾ ಬಂದ್ವಿ. ಪ್ರತಿಯೊಬ್ಬ ಮನುಷ್ಯನಿಗೂ ಆಲೋಚನೆ ಇರಬೇಕು, ಪ್ರತಿಯೊಬ್ಬ ಮನುಷ್ಯನಿಗೂ ಪ್ಲಾನಿಂಗ್ ಇರಬೇಕು, ಪ್ರತಿಯೊಬ್ಬ ಮನುಷ್ಯನಿಗೂ ಗುರಿ ಇರಬೇಕು. ಇದನ್ನೆಲ್ಲ ಕ್ರಿಯೇಟ್ ಮಾಡ್ತಕ್ಕಂತಾನೆ ಕೇತು ಗ್ರಹ ಅಂತೀವಿ. ಕೇತು ಗ್ರಹ ಅಂದರೆ ನೀವು ತಿಳ್ಕೊಂಡಂಗೆ ದುರದೃಷ್ಟ ಅಲ್ಲ. ದುರದೃಷ್ಟ ಯಾಕೆ ಆಗ್ತಾನೆ, ಯಾವಾಗ ಆಗ್ತಾನೆ ಅಂತಂದರೆ ನೀವು ಮಾಡ್ತಕ್ಕಂಥ ಅಪಚಾರಗಳು ಕರ್ಮಫಲಗಳಿಗೆ ಅವನು ಪ್ರತ್ಯುತ್ತರವನ್ನು ಕೊಡೋದಕ್ಕೆ ಅವನು ಕರ್ಮಫಲವಾಗಿ ಕೆಲಸ ಮಾಡ್ತಾನೆ. ಈ ಮಿಸ್ಸಿಂಗ್ ನಂಬರ್ 7 ಅಂದರೆ ಮೂನ್ ಪಾಸಿಟಿವ್ ಅಂತ ಕರಿತೀವಿ. ಕ್ರಿಯೇಟಿವಿಟಿ ಎಲ್ಲಿರ್ತದೋ ದಟ್ ಈಸ್ ಕಾಲ್ಡ್ ಮೂನ್ ಪಾಸಿಟಿವ್ ಅಂತ ಕರಿತೀವಿ ನಾವು. ನೀವು ಕೇತು ಗ್ರಹ ಅಂತ ಕರಿತೀವಿ. ಯಾಕಂದರೆ ಕೇತುನೂ ಉಂಟು, ಅಂದರೆ ಹಾವಿನ ಬಾಲ, ಅದು ನೆಗೆಟಿವ್ ಆಸ್ಪೆಕ್ಟ್. ಇದು ಮೂನ್ ಪಾಸಿಟಿವ್ ಅಂದಾಗ ಕ್ರಿಯೇಟಿವಿಟಿ ಅಂತ ನಾವು ಕರಿತೀವಿ, ನಾಲೆಡ್ಜ್ ಅಂತ ಕರಿತೀವಿ, ಬುದ್ಧಿಜೀವಿಗಳು ಅಂತ ಕರಿತೀವಿ. ಆದರೆ ಇದು ಮಿಸ್ಸಿಂಗ್ ಆಯಿತು ಅಂತಂದರೆ ಹಲವಾರು ಅನಾಹುತಗಳಿಗೆ ಕಾರಣ ಆಗ್ತದೆ. ಇದನ್ನು ಮಾಡಬೇಕು, ಇದನ್ನು ಸರಿಪಡಿಸ್ಕೊಳ್ಬೇಕು ಅಂತಂದರೆ ಬೆಸ್ಟ್ ಒಂದು ಮೆಥಡ್ ಅಂತಂದರೆ ಬೀದಿ ನಾಯಿಗಳನ್ನು ಸಾಕುವಂಥದ್ದು, ಬೀದಿ ನಾಯಿಗಳಿಗೆ ಫೀಡ್ ಮಾಡೋವಂಥದ್ದು. ಒಂದು ಬೀದಿ ನಾಯಿನ ಮನೆಗೆ ತೊಗೊಂಬಂದು ಮಗು ಥರ ಸಾಕುವಂಥದ್ದು ಇದಕ್ಕೆ ಬೆಸ್ಟ್ ರೆಮಿಡಿ. ಇದಾದ ಮೇಲೆ ಯಾವುದಾದ್ರೂ ಒಂದು ಮಂಗಳವಾರ ದಿವಸ ಮಲ್ಟಿ ಕಲರ್ ಡ್ರೆಸ್ ಅಂತ ಸಿಗುತ್ತೆ. ನೀವು ನೋಡಿರ್ಬೋದು, ಒಂದು ಬ್ಲೌಸ್ ಪೀಸೋ ಅಥವಾ ಶರ್ಟ್ ಪೀಸೋ ಅದರಲ್ಲಿ ಮಲ್ಟಿ ಕಲರ್ ಎಲ್ಲೋ ಡಿಸೈನ್ ಇರ್ತದೆ. ಕೆಲವರು ಹಾಕೊಂಡ್ಬಿಟ್ಟು ಏನಿದು ಜಾತ್ರೆ ಡ್ರೆಸ್ ಹಾಕ್ಕೊಂಡಿದ್ಯಾ ಅಂತಾರೆ. ಅದು ಜಾತ್ರೆ ಡ್ರೆಸ್ ಅಲ್ಲ, ನಿರ್ದಿಷ್ಟವಾಗಿ ಒಂದೊಂದು ಗ್ರಹಗಳಿಗೂ ಒಂದೊಂದು ಕಾರಕತ್ವ ಅಂತ ಇರ್ತದೆ. ಆ ಥರ ಮಲ್ಟಿ ಕಲರ್ ಡ್ರೆಸ್ಸನ್ನು ಹಾಕ್ಕೊಂಡು ನೀವೇನು ಮಾಡಬೇಕು, 7 ಮಂಗಳವಾರ ದಿವಸ ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆ ಮಾಡ್ಕೊಂಡು ಬಂದು ಸ್ವಾಮಿಗೆ ಅಭಿಷೇಕ ಪೂಜೆನ ಮಾಡಿಕೊಂಡು ನೀವು ಬೀದಿ ನಾಯಿಗಳಿಗೆ ಫುಡ್ಡನ್ನು ಫೀಡ್ ಮಾಡ್ತಾ ಬಂದರೆ ಈ ಕೇತು ಪರಿವರ್ತನ ರೂಪವಾಗಿ ನಿಮ್ಮ ಕೆಲಸ ಮಾಡ್ತಾನೆ. ಇನ್ನೊಂದು ಬೆಸ್ಟ್ ಸರಳ ಪರಿಹಾರ ಹೇಳ್ಕೊಡ್ತೀನಿ. ಒಂದು ಕೆಂಪು ಹವಳದ ಗಣಪತಿಯನ್ನು ಕೆತ್ತಿಸ್ಕೊಂಡು ಅದನ್ನು ದಾದಾರಾಗಿ ಕತ್ತಿಗೆ ಹಾಕಲಿ. ಯಾಕಂದರೆ ಮಕ್ಕಳಿಗೆ ಹಾಕ್ಕೊಂಡ್ರೆ ಮಕ್ಕಳಿಗೆ ಆಲೋಚನೆ ಶಕ್ತಿ ಬೆಳೀತದೆ, ಅವು ವಿದ್ಯಾಭ್ಯಾಸದಲ್ಲಿ ಮುಂದುವರಿತವೆ, ಆರೋಗ್ಯದಲ್ಲಿ ತುಂಬ ಗುಣ ಕಾಣ್ತೀರಾ, ತುಂಬ ಒಳ್ಳೆಯದಾಗ್ತದೆ. ಒಳ್ಳೆಯದಾಗಲಿ.